ಆಕಾಶವಾಣಿ ವಿಶೇಷ ಪ್ರಾಯೋಜಿತ ಸರಣಿ ನಿಸರ್ಗ ಜ್ಞಾನಾಮೃತ. ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಪಥದರ್ಶನ. ಪ್ರಾಯೋಜಕರು ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ, ಶ್ರೀ ಗುರು ಬಸವ ಮಹಾಮನೆ, ಮನಗುಂಡಿ, ಧಾರವಾಡ. ನಿಸರ್ಗ ಜ್ಞಾನಾಮೃತ. ಪ್ರಣವ ಷಡಂಗ ಸಮರಸ, ಪ್ರಣವ ಷಡಂಗ ಸಮರಸ, ನಮ್ಮ ಕೂಡಲ ಸಂಗಮ ದೇವರು. ಈ ಕಾರ್ಯಕ್ರಮಕ್ಕೆ ಶುಭಾಶಯ ಕೋರುತ್ತಾರೆ ಶರಣೆ ಮಹಾನಂದ ಸೋನಾರ್, ಜಮಖಂಡಿ. ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ನಿಸರ್ಗ ಜ್ಞಾನಾಮೃತ, ಮಾನವತ್ವದಿಂದ ದೈವತ್ವದೆಡೆಗೆ ಸಾಗುವ ಪಥದರ್ಶನ ಕಾರ್ಯಕ್ರಮ ಸರಣಿಗೆ ಸ್ವಾಗತ. ಎಂದಿನಂತೆ ನಮ್ಮ ಸ್ಟುಡಿಯೋದಲ್ಲಿ ಮನುಗುಂಡಿಯ ಶ್ರೀ ಬಸವಾನಂದ ಸ್ವಾಮೀಜಿಯವರು ಇದ್ದಾರೆ. ನಮಸ್ಕಾರ ಸ್ವಾಮೀಜಿ. ನಮಸ್ಕಾರ ಮೇಡಮ್. ಹೋದ್ ಸರ್ತಿ ನಾವು ಮನಃಶುದ್ಧಿ, ಚಿತ್ತಶುದ್ಧಿ ಈ ವಿಷಯ ಕುರಿತಂಗ ಸಾಕಷ್ಟು ವಿಚಾರಗಳನ್ನ ತಿಳಿದುಕೊಳ್ತಾ ಇದ್ವಿ. ಈ ಚಿತ್ತ ವೃತ್ತಿಗಳ ಬಗ್ಗೆ ತಾವೇನ್ ಹೇಳ್ತೀರಿ? ಚಿತ್ತ ಅಂದ್ರೆ ಮನಸ್ಸನ್ನ ನಾವು ಬಹಳ ಜನ ಮಾಡೋ ತಪ್ಪೇನು ಅಂತಂದ್ರೆ, ಮನಸ್ಸನ್ನ ಕಂಟ್ರೋಲ್ ಮಾಡ್ಬಿಡ್ತೀನಿ, ಯಾವ್ದೋ ಒಂದು ಚುಕ್ಕೆ ನೋಡಿ ಮನಸ್ಸನ್ನ ಸರಿಪಡಿಸ್ಕೊಂಡ್ಬಿಡ್ತೀನಿ, ಧ್ಯಾನ ಮಾಡ್ಬಿಡ್ತೀನಿ. ಇಲ್ಲ, ಮನಸ್ಸು ಅನ್ನುವಂಥದ್ದು ಅಷ್ಟು ಸುಲಭವಾಗಿ ನಮ್ಮ ಹತೋಟಿಗೆ ಸಿಗುವಂತದ್ದಲ್ಲ. ನಾವು ಯೋಗ ಮಾರ್ಗವನ್ನು ಅನುಸರಿಸಲೇಬೇಕು. ಅದಕ್ಕೆ ಯೋಗ ಶುರುವಾಗೋದು ಯೋಗಶ್ಚಿತ್ತವೃತ್ತಿ ನಿರೋಧ ಅಲ್ಲಿಂದಾನೆ. ಪತಂಜಲಿಗಳು ಮೊಟ್ಟ ಮೊದಲನೇ ಸೂತ್ರ ಅತಃ ಯೋಗಾನುಶಾಸನಂ ಅಂತಾರೆ. ಅಂದ್ರೆ ನಾವೆಲ್ಲ ಯೋಗ ಮಾಡೋಣ, ಈಗ ಯೋಗಾನುಷ್ಠಾನ ಮಾಡೋಣ ಅಂತ ಹೇಳ್ತಾರೆ. ಹಾಗಂತ ಹೇಳಿ ಆಸನದ ಬಗ್ಗೆ ಹೇಳಲ್ಲ ಅವರು, ಮೊದಲು ಚಿತ್ತದ ಬಗ್ಗೆನೇ ಹೇಳ್ತಾರೆ. ಆಮೇಲೆ ಅವರ ಅಧ್ಯಾಯ ಶುರುವಾಗೋದು ಸಮಾಧಿಪಾದ ಅಂತ ಪ್ರಾರಂಭ ಆಗುತ್ತೆ. ಆಸನಗಳ ಬಗ್ಗೆ ಈ ಬಹಳ ಜನ ಆಸನಗಳನ್ನೇ ಯೋಗ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಆಸನ ಮಾಡ್ಬಿಟ್ರೆ ಯೋಗ ಮಾಡ್ತಾ ಇದೀನಿ ಅಲ್ಲ. ಪತಂಜಲಿ ಋಷಿಗಳ ಗುರಿನೂ ಅದಲ್ಲ. ಅವ್ರಿಗೆ ನಮ್ಮ ಚಿತ್ತವನ್ನು ಸರಿಪಡಿಸಬೇಕು. ಚಿತ್ತ ಸರಿ ಆಯ್ತಾ, ಆ ಚಿತ್ತದ ಮುಂದಿನ ಭಾಗ ಮನಸ್ಸು ಸರಿಯಾಗಿ ಆಗತ್ತೆ. ನಾವು ಮನಸ್ಸನ್ನ ಸರಿಪಡಿಸಕ್ ಹೋಗಿ ಚಿತ್ತವನ್ನು ಕೆಡಿಸ್ಕೊಂಡ್ಬಿಡ್ತೀವಿ. ಎಷ್ಟೋ ಜನ ಧ್ಯಾನ ಮಾಡ್ತಾ ಮಾಡ್ತಾ ಹುಚ್ಚರಾಗ್ಬಿಡ್ತಾರೆ. ಕಾರಣ ಏನಂದ್ರೆ ಸರಿಯಾದ ಮಾರ್ಗ ಇಲ್ಲ, ಮಾರ್ಗದರ್ಶನ ಇಲ್ಲ, ಅವ್ರು ಸರಿಯಾದ ಮಾರ್ಗ ಹಿಡಿದಿಲ್ಲ, ಅಥವಾ ಅಹಂಕಾರಿಗಳಾಗ್ತಾರೆ. ಆಮೇಲೆ ಏನೇನೋ ಅಪರಾಧ ಕೃತ್ಯಗಳಲ್ಲಿ ತೊಡಗ್ತಾರೆ. ಕಾರಣ ಏನು ಅಂದ್ರೆ ಆ ಚಿತ್ತದಲ್ಲಿ ಅಡಕವಾಗಿರ್ತಕ್ಕಂಥ ವೃತ್ತಿಗಳನ್ನ ಹೇಗೆ ಸಂಸ್ಕರಿಸಬೇಕು ಅನ್ನೋದು ಗೊತ್ತಾಗಿಲ್ಲ. ಅದಕ್ಕೆ ಆ ವೃತ್ತಿಗಳ ಬಗ್ಗೆ ನಾವು ಸರಿಯಾಗಿ ತಿಳ್ಕೋಬೇಕು. ಹಿಂದಿನ ಸಂಚಿಕೆಯಲ್ಲಿ ನಾನು ತಿಳಿಸ್ತಾ ಇದ್ದೆ, ವೃತ್ತಿ ಅಂದ್ರೆ ಸುತ್ತೋದು. ವೃತ್ತಿಗಳು ಅಂದ್ರೆ ಸುತ್ತಿ ಅವೇ ಬರೋದು. ಮತ್ತೆ ಸಾವಿರಾರು ರೀತಿ ಭಾವನೆಗಳು ಬರ್ತಿರುತ್ತೆ. ಅದನ್ನ 5 ಗುಂಪುಗಳಾಗಿ ವಿಭಾಗಿಸ್ತಾರೆ, 5 ಭಾಗವಾಗಿ ಮಾಡ್ತಾರೆ. ಪ್ರಮಾಣ, ವಿಪರ್ಯಯ, ವಿಕಲ್ಪ, ನಿದ್ರಾ, ಸ್ಮೃತಿ ಅಂತ ಹೇಳಿ. ಈ ಸೂತ್ರ ಹೇಳಕ್ ಮುಂಚೆ ಪತಂಜಲಿಗಳು ಇನ್ನೊಂದು ಸೂತ್ರ ಹೇಳ್ತಾರೆ, ವೃತ್ತಯ ಪಂಚತಯ್ಯ ಕ್ಲಿಷ್ಟ. ಕ್ಲಿಷ್ಟ ಅಂದ್ರೆ ನಿಮ್ಗೆಲ್ಲ ಗೊತ್ತು, ಕಠಿಣ, ಕಷ್ಟ. ವೃತ್ತಿಗಳಲ್ಲಿ 5 ಭಾಗ ಇದೆ. ಅವುಗಳನ್ನ 2 ಗುಂಪುಗಳಾಗಿ ಮಾಡ್ತೀನಿ, ಕ್ಲಿಷ್ಟ ಮತ್ತು ಅಕ್ಲಿಷ್ಟ. ಅಲ್ಲಿ 2 ಗುಂಪು ಅಂದ್ರೆ ಯಾರು ತೊಂದರೆ ಮಾಡ್ಕೊಳ್ಳೋದು ಬೇಡ. ಇವು ನಮಗೆ ಅನುಕೂಲಕರವಾಗಿದ್ರೆ ಅಕ್ಲಿಷ್ಟ ಅಂದ್ರೆ ಕಷ್ಟ ಇಲ್ಲ, ನಮ್ಗೆ ಅನಾನುಕೂಲಕರವಾಗಿದ್ರೆ ಅದು ಕ್ಲಿಷ್ಟ ಅಂದ್ರೆ ಕಠಿಣ ಆಗ್ತಾ ಇದೆ, ವೃತ್ತಿಗಳು ತೊಂದರೆ ಕೊಡ್ತಾ ಇದೆ ಅಂತ ಅರ್ಥ. ಈಗ ಉದಾಹರಣೆಗೆ ಬಹಳ ಜನರಿಗೆ ಸಮಸ್ಯೆ ಇರತಕ್ಕಂಥದ್ದೊಂದು ಉದಾಹರಣೆ ಕೊಡ್ತೀನಿ. ನಿದ್ರೆ ಸಮಸ್ಯೆ ತುಂಬಾ ಜನರನ್ನು ಕಾಡ್ತಾ ಇದೆ ಈಗ. ಈ ವಯಸ್ಸಾದವ್ರಿಗೆ ಗಮನಿಸಿ ನೀವು, ಈ ಬೆಳಿಗ್ಗೆ ತಿಂಡಿ ತಿಂದ್ಬಿಟ್ಟು ಎಲ್ಲ ಕೂತಿರ್ತಾರೆ, ಅಲ್ಲಿ ತುಕಡಿಕೆ ಬರ್ತಾ ಇರುತ್ತೆ. ಅದೇ ಮಲ್ಕೋಬೇಕು ಅಂತ ಮಲ್ಕೊಂಡಾಗ ನಿದ್ದೆ ಬರಲ್ಲ. ಆಮೇಲೆ ರಾತ್ರಿ ಮಲ್ಕೋಬೇಕು ಅಂತ ಚೆನ್ನಾಗಿ ಊಟ ಮಾಡಿ ಹಾಲು ಕುಡಿದು ಮಲಗಿರ್ತಾರೆ, ಅವಾಗ ನಿದ್ದೆ ಬರಲ್ಲ. ಅದೇ ಏನಾರು ಓದ್ಬೇಕು ಅಂತ ಹೊರಟ್ರೆ ಅಥವಾ ಏನಾರು ವೇದಿಕೆ ಮೇಲೆ ಕುತ್ಕೋಬೇಕು ಅಂತ ಹೊರಟ್ರೆ ನಿದ್ದೆ ಬರಕ್ ಶುರುವಾಗುತ್ತೆ. ಕ್ಲಿಷ್ಟ ವೃತ್ತಿ ಅಂತ ಕರೀತಾರೆ. ಆಮೇಲೆ ಈಗ ನಾವು ವೃತ್ತಿಗಳ ಬಗ್ಗೆ ಏನು ಅಂತ ಬಂದಾಗ ನಾನು ಒಂದೊಂದೇ ವಿವರವಾಗಿ ಹೇಳ್ತೀನಿ. ಆದ್ರೆ ಕ್ಲಿಷ್ಟ ಮತ್ತು ಅಕ್ಲಿಷ್ಟ 2 ತರ ಇದೆ ಅಂತ. ಅಂದ್ರೆ ನಮಗೆ ಅನುಕೂಲಕರವಾಗಿತ್ತು ವೃತ್ತಿ ಅಂದ್ರೆ ಅದು ಕೆಟ್ಟದ್ದಲ್ಲ, ನಿದ್ದೆ ಕೆಟ್ಟದ್ದಲ್ಲ. ಹಾಗೇನೆ ಈ ವಿಪರ್ಯಯ ಅಂತ ಒಂದಿದೆ, ಅದು ಏನೇನು ಎಲ್ಲ ಅರ್ಥ ಮುಂದೆ ಬರುತ್ತೆ. ಆ ವೃತ್ತಿಗಳು ಯಾವುವು ಕೆಟ್ಟವಲ್ಲ, ಹಾಗಂತ ಒಳ್ಳೆವೂ ಅಲ್ಲ. ಹೇಳಿದ್ದೆ ನಾನು ಅರಿಷಡ್ ವರ್ಗಗಳ ಬಗ್ಗೆ ಹೇಳುವಾಗ ಹೇಳಿದ್ದೆ, ಇವು ಕೆಟ್ಟವಲ್ಲ ಆದ್ರೆ ಒಳ್ಳೆವು ಅಂತಾನೂ ಅಲ್ಲ. ಗೊಬ್ಬರ ಕೆಟ್ಟದ್ದಲ್ಲ, ಕೃಷಿ ಮಾಡ್ಬೇಕಾದ್ರೆ ಗೊಬ್ಬರ ಬೇಕೇ ಬೇಕು. ಆದ್ರೆ ಗೊಬ್ಬರ ಬಹಳ ಒಳ್ಳೇದಪ್ಪ, ಬೆಳೆ ಬೆಳ್ಕೊಳುತ್ತೆ ಅಂತ ಹೇಳಿ ನಿಮ್ ಮನೆ ಹತ್ರ ಇಟ್ಕೊಳಕ್ಕಾಗಲ್ಲ. ಅದನ್ನ ಎಲ್ಲಿಡ್ಬೇಕೋ
ಅಲ್ಲೇ ಹೇಳ್ಬೇಕು. ಹಾಗೆ ಈ ವೃತ್ತಿಗಳಿದಾವಲ್ಲ, ಇವು ನಮ್ಮ ಉದ್ಧಾರಕ್ಕಾಗಿಯೇ ಬಂದಿರತಕ್ಕಂಥದ್ದು ಮತ್ತು ನಮ್ಮ ಆಚರಣೆಯ ಅನುಸಾರವಾಗಿನೇ ಈಗ ಸದ್ಯಕ್ಕೆ ಅವು ನಮ್ಮ ಚಿತ್ತದಲ್ಲಿ ಅಡಕಾಗಿರೋದು. ನಾನು ಏನ್ ಮಾಡ್ತಿದ್ನೋ ಹಿಂದಿನ ಜನ್ಮದಲ್ಲಿ ನಾನು ಬಹಳ ಓದ್ತಿದ್ದೆ ಅಂದ್ರೆ ಓದೋ ಪ್ರವೃತ್ತಿನೇ ಬಂದಿರುತ್ತೆ. ಹಿಂದಿನ ಜನ್ಮದಲ್ಲಿ ನಾನು ಬರೀ ಆಟ ಆಡ್ತಿದ್ದೆ ಅಂದ್ರೆ ಆಟದ ವೃತ್ತಿನೇ ಬರ್ತದೆ. ಅದಕ್ಕೆ ಮಕ್ಕಳನ್ನ ನಾವು ಸೂಕ್ಷ್ಮವಾಗಿ ಗಮನಿಸಿ ಅವುಗಳ ಓಘ, ಅವುಗಳ ಮನಸ್ಸಿನ ಹರಿವು ಯಾವ ಕಡೆ ಇದೆ ಅನ್ನೋದನ್ನ ಗಮನಿಸ್ಕೊಂಡು ಪ್ರೋತ್ಸಾಹ ಕೊಟ್ರೆ ಸಂತೋಷವಾಗಿರ್ತಾವ. ಬೆಳೆಸ್ಬೇಕು. ನಾವು ಒಬ್ಬ ಕ್ರೀಡಾಪಟು ಆಗ್ತಿರೋನ್ನ ಕರ್ಕೊಂಡು ಹೋಗ್ಬಿಟ್ಟು ನೀನ್ 99% ಮಾಡುವಂತ ಕೂಡಿಸಿದ್ರೆ ಅವ್ನ್ ಮಾಡಕ್ ಸಾಧ್ಯ ಇಲ್ಲ. ಅವನು ಹುಚ್ಚಾಗ್ಬಿಡ್ತಾನ. ಅವ್ನಿಗೆ ಆಡಕ್ ಬಿಡ್ಬೇಕು. ಒಬ್ಬ 99% ಮಾಡೋರು ಯೋಗ್ಯ ಓದ್ತಿರ್ತಾನೆ. ಅವಾಗ್ಲೂ ಅವ್ನು ಇನ್ಯಾಕೆ ಆಟಕ್ಕೆ ಹೋಗಲ್ಲ, ನೀನ್ ನಮಗ್ ಪ್ರೈಸ್ ತಗೊಂಡ್ ಬಾ, ನಮಗ್ ಪದಕ ತಗೊಂಡ್ ಬಾ ಅಂತ ಹೇಳಿ ಅವನನ್ನ ದೂಡಬಾರದು. ಅದು ಬಹಳ ಎಚ್ಚರಿಕೆಯಿಂದ ಇದೆ. ಆದ್ರಿಂದ ಈ ವೃತ್ತಿಗಳನ್ನ ಗಮನಿಸಬೇಕು. ಹಾಗಾಗಿ ವೃತ್ತಿಗಳು ಅಂದ್ರೆ ಯಾವ್ಯಾವುದು? ಅದೇ ಪ್ರಮಾಣ, ವಿಪರ್ಯಯ, ವಿಕಲ್ಪ, ನಿದ್ರಾ, ಸ್ಮೃತಿ. ಪ್ರಮಾಣ ವೃತ್ತಿ ಅಂದ್ರೆ ಏನು? ಜ್ಞಾನಾರ್ಜನೆ ಮಾಡ್ತಕ್ಕಂಥದ್ದು. ಜ್ಞಾನಾರ್ಜನೆ ಮಾಡ್ತೀವಲ್ಲ, ಇದು ಒಂದು ವೃತ್ತಿನೇ. ಇದು ಈಗ ಎಷ್ಟೋ ಜನ ಓದ್ಬೇಕು ಅನ್ನೋ ತುಂಬಾ ಹಂಬಲದಿಂದ ಮನೆ ಬಿಟ್ಟು ಹೋಗಿರೋರು ಉಂಟು. ದೊಡ್ಡ ದೊಡ್ಡ ಸಾಹಿತಿಗಳು, ಭೈರಪ್ಪನವರು, ಆಮೇಲೆ ಕಾರಂತರು, ಇಂಥವರೆಲ್ಲ ಮನೆ ಬಿಟ್ಟು ಹೋಗಿ ವಿದ್ಯಾರ್ಜನೆ ಮಾಡಿ ಕಷ್ಟಪಟ್ಟು ದುಡಿದು ಅದು ಅವ್ರ ವೃತ್ತಿ. ಅದು ಅಂದ್ರೆ ಅವ್ರಿಗೆ ಜ್ಞಾನ ವೃತ್ತಿ ಮುಂದೆ, ಪ್ರಮಾಣ ವೃತ್ತಿ ಮುಂದೆ ಇನ್ನೇನು ಬೇಡ ಅನ್ನಿಸ್ತು. ತಾಯಿ ತಂದೆಗಳ ವ್ಯಾಮೋಹ ಬೇಕಾಗಿರ್ಲಿಲ್ಲ ಅವರಿಗೆ. ಕೆಲವರೆಲ್ಲ ತುಂಬಾ ತಡವಾಗಿ ಮದುವೆ ಆದರು, ಸಾಹಿತಿಗಳು, ದೊಡ್ಡ ದೊಡ್ಡವರು. ಅಂದ್ರೆ ಆ ವೃತ್ತಿ ಅಷ್ಟು ಚೆನ್ನಾಗಿತ್ತು ಅವರಲ್ಲಿ. ನಾನು ಜ್ಞಾನ ಗಳಿಸಬೇಕು, ನೋಡ್ಬೇಕು, ಅನುಭವ ಪಡ್ಕೊಳ್ಬೇಕು, ಇದು ವೃತ್ತಿ. ಅದು ಅವ್ರಿಗೆ ಸಹಜವಾಗಿ ಬಂದಿದೆ. ಅದು ಕಲ್ತು ಬರುವಂತದ್ದಲ್ಲ ವೃತ್ತಿಗಳು. ಈ ಕೆಲವರು ಡ್ರಾಯಿಂಗ್ ಬಿಡಿಸ್ತಿರ್ತಾರೆ, ಅದು ಕಲ್ತು ಬರೋದಲ್ಲ, ಹಿಂದಿನ ಜನ್ಮದ ಸಂಸ್ಕಾರ ಅಂತ ಕರಿತೀವಿ ನಾವು ಅದನ್ನ. ಅದಕ್ಕೆ ಈ ಪ್ರಮಾಣ ವೃತ್ತಿನಲ್ಲಿ 3 ಪ್ರಕಾರ ಹೇಳ್ತಾರೆ ಜ್ಞಾನಾರ್ಜನೆ ಮಾಡುವಾಗ. ಪ್ರತ್ಯಕ್ಷ ಪ್ರಮಾಣ, ಅನುಮಾನ ಪ್ರಮಾಣ, ಆಗಮ ಪ್ರಮಾಣ. ಅಂದ್ರೆ ಪ್ರತ್ಯಕ್ಷ ಪ್ರಮಾಣ ಅಂದ್ರೆ ಈಗ ನಾನು ಹೇಳ್ತಾ ಇದ್ದೀನಿ, ನೀವೆಲ್ಲ ಕೇಳ್ತಾ ಇದ್ದೀರಾ, ನಮ್ಮ ಶ್ರೋತೃಗಳು ಕೇಳ್ತಾ ಇದ್ದಾರೆ, ಇದು ಪ್ರತ್ಯಕ್ಷ. ಇನ್ನು ಅನುಮಾನ ಅಂತಂದ್ರೆ ಏನಪ್ಪಾ ಅಂದ್ರೆ ಕಾರ್ಯವನ್ನ ನೋಡಿ ಕಾರಣವನ್ನು ಊಹೆ ಮಾಡೋದು. ಅಂದ್ರೆ ಈ ಜಗತ್ತು ಇಷ್ಟು ಚೆನ್ನಾಗಿದೆ ಅಂದ್ರೆ, ಇಷ್ಟು ಅಗಾಧವಾಗಿದೆ ಅಂದ್ರೆ ಇದನ್ನ ಹಿಂದೆ ಸೃಷ್ಟಿಸಿರ್ತಕ್ಕಂತ ಒಂದು ಶಕ್ತಿ, ಆ ದೇವರು ಅಂತಂದ್ರೆ, ದೇವಿ ಅಂತಂದ್ರೆ, ದೈವಿ ಶಕ್ತಿ ಇದೆ ಅಂತೀವಲ್ಲ, ಇದು ಅನುಮಾನ ಪ್ರಮಾಣ. ಈ ಹೊಳೆ ದಂಡೆಯವ್ರಿಗೆ ಒಂದು ಉದಾಹರಣೆ ಕೊಡ್ತಿರ್ತೀವಿ ನಾವು. ಏನಂದ್ರೆ ಹೊಳೆಯಲ್ಲಿ ಬಹಳ ರಾಡಿ ಬಂತಂತ ಇಟ್ಕೊಳ್ಳಿ, ರಾಡಿ ನೀರು ಬಂತು, ಎಲ್ಲೋ ದೂರದಲ್ಲಿ ಮಳೆ ಆಗಿದೆ. ಮಳೆ ಆಗಿದ್ ನಾವು ನೋಡಿಲ್ಲ, ರಾಡಿ ನೀರನ್ನ ನೋಡಿ ನಾವು ಮಳೆಯನ್ನ ಊಹಿಸ್ಕೊಳ್ತೀವಿ. ಅದಕ್ಕೆ ಅನುಮಾನ ಪ್ರಮಾಣ ಅಂತ ಕರೀತೀವಿ. ಅಂದ್ರೆ ಕಾರ್ಯವನ್ನು ನೋಡಿ ಜ್ಞಾನ ಪಡ್ಕೊಳ್ಳೋದು. ಎಲ್ಲೋ ಹೊಗೆ ಬರ್ತಾ ಇದೆ, ನಾವು ಬೆಂಕಿ ನೋಡಿಲ್ಲ, ದೂರದಲ್ಲೆಲ್ಲ ಹೊಗೆ ಕಾಣಿಸ್ತಾ ಇದೆ, ಅಲ್ಲಿ ಬೆಂಕಿ ಹೊತ್ಕೊಂಡಿರ್ಬೋದು, ಇದು ಅರಿವು ಮಾಡ್ಕೊಳ್ತೀವಿ, ಬೆಂಕಿ ಅರಿವು ಮಾಡ್ಕೊಳ್ತೀವಿ. ಇದಕ್ಕೆ ಅನುಮಾನ ಪ್ರಮಾಣ ಅಂತ ಕರೀತಾರೆ. ಶಬ್ದ ಪ್ರಮಾಣ ಒಂದಿದೆ, ಆಗಮ ಪ್ರಮಾಣ ಅಂತ ಕರೀತಾರೆ, ಅಥವಾ ಶಬ್ದ ಪ್ರಮಾಣ ಅಂತ. ಪುಸ್ತಕಗಳನ್ನ ಓದ್ತೀವಿ ನಾವು. ಬಸವಣ್ಣವರು ಈಗಿಲ್ಲ, ಬುದ್ಧ ಈಗಿಲ್ಲ, ಆದ್ರೆ ಅವ್ರ ವಾಕ್ಯಗಳನ್ನ ನಾವು ಎಷ್ಟರ ಮಟ್ಟಿಗೆ ನಂಬ್ತೀವಿ ಅಂದ್ರೆ ಅವ್ರಿಗೆ ನಮ್ ಜೊತೆ ಇದಾರೇನೋ ಅಷ್ಟರ ಮಟ್ಟಿಗೆ, ಅಷ್ಟರ ಮಟ್ಟಿಗೆ ಅವ್ರು ನಮಗೆ ಆಪ್ತತೆ ಬಂದ್ಬಿಡುತ್ತದೆ. ಅದಕ್ಕೋಸ್ಕರ ತತ್ವಜ್ಞಾನಿಗಳಿಗೋಸ್ಕರ, ಪ್ರವಾದಿಗಳಿಗೋಸ್ಕರ ಎಷ್ಟೋ ಜನ ಜೀವನ ಕೊಡೋದಕ್ಕೂ ಸಿದ್ಧ ಆಗ್ತಾರೆ. ಅದಕ್ಕೆ ಕಾರಣ ಅವ್ರ ಮೇಲೆ ಇದ್ದ ಶಬ್ದ ವಾಕ್ಯಗಳಿದಾವಲ್ಲ, ಅದ್ರ ಮೇಲಿದ್ದಂತ ನಂಬಿಕೆ. ಅವ್ರ ಬಗ್ಗೆ, ಗುರುಗಳ ಬಗ್ಗೆ, ನಮ್ಮ ಗುರುಗಳು, ತಾಯಿ ತಂದೆಗಳು, ಗುರು ಹಿರಿಯರು ಬೆಳೆಸಿದ ಮನೋಭಾವನೆ, ಆ ವೃತ್ತಿ, ಅದ ವೃತ್ತಿಯಾಗಿ ಕೆಲಸ ಮಾಡುತ್ತೆ. ಇದಕ್ಕೆ ಆಗಮ ಪ್ರಮಾಣ ಅಂತ ಕರೀತಾರೆ. ಆಗಮ ಪ್ರಮಾಣ ನಾವು ನೋಡೇ ಇಲ್ಲ ಅವ್ರನ್ನ, ಅವ್ರು ನಮ್ ಜೊತೆಗಿಲ್ಲ, 1000 ವರ್ಷ ಆಗಿದೆ ಅವರು ದೇಹ ಬಿಟ್ಟು, ಆದ್ರೂ ಇದ್ದಾರೇನೋ ಅನ್ನೋಷ್ಟು ಮಟ್ಟಿಗೆ ನಂಬ್ತೀವಲ್ಲ, ಇದು ಆಗಮ ಪ್ರಮಾಣ. ಅವ್ರು ಹೇಳಿದಾರಪ್ಪ, ಬಸವಣ್ಣವ್ರು ಹೇಳಿದಾರೆ, ನಡ್ಕೋಬೇಕು. ಇದು ಕೂಡ ಒಂದು ಜ್ಞಾನ ವೃತ್ತಿ. ಅಂದ್ರೆ 3 ಪ್ರಮಾಣಗಳನ್ನ ಹೇಳ್ತಾರೆ. ಈ ಮೂಲಕ ನಾವು ಜ್ಞಾನಾರ್ಜನೆಯನ್ನು ಮಾಡಲೇಬೇಕು. ಬೇರೆ ಏನೇ ಅಪಸವ್ಯಗಳಿದ್ರು ಈಗಿನ ಕಾಲದಲ್ಲಿ ನಮ್ಮ ದೇಶದ ವ್ಯವಸ್ಥೆಗೆ ಅಥವಾ ಇಡೀ ಪ್ರಪಂಚದ ವ್ಯವಸ್ಥೆಗೆ ವಿಶ್ವಸಂಸ್ಥೆ ಅಂತ ರಚನೆ ಆಗಿದೆ. ಈಗ ವಿಶ್ವಸಂಸ್ಥೆ ಆಗಲಿ, ನಮ್ಮ ಸರ್ಕಾರಗಳಾಗ್ಲಿ ಒಂದು ಒಳ್ಳೆ ಗುರಿ ಇಟ್ಕೊಂಡಿದ್ದಾವೆ. ಏನಂದ್ರೆ ಎಲ್ಲರಿಗೂ ವಿದ್ಯೆ ಕೊಡಿಸಬೇಕು, ಎಲ್ಲರಿಗೂ ಶಿಕ್ಷಣ ಕೊಡಬೇಕು, ಸಾರ್ವತ್ರಿಕ ಶಿಕ್ಷಣ ಒಂದು. ಎರಡನೇದು, ಮಕ್ಕಳನ್ನ ದುಡಿಯಕ್ಕೆ ಹಚ್ಚಬಾರದು, ಬಾಲಕಾರ್ಮಿಕ ಪದ್ಧತಿ ಬೇಡ, ಬಹಳ ಒಳ್ಳೆ ಪದ್ಧತಿ, ಗೊತ್ತಾಯ್ತಲ್ವಾ? ಅಂದ್ರೆ ಮಕ್ಕಳಿಗೆ ಅತಿ ಶ್ರಮ ಬೇಡ. ಅಂದ್ರೆ ಜ್ಞಾನಾರ್ಜನೆ ಇದ್ದಾಗ, ಜ್ಞಾನ ಗಳಿಸಿದಾಗ ಅವನು ತನ್ನ ಬದುಕನ್ನು ತಾನೇ ರೂಪಿಸ್ಕೊಳ್ತಾನೆ. ನಿಜವಾದ ಸುಜ್ಞಾನವನ್ನು ಯಾರಿಗಾರ ಕೊಟ್ರೆ ನೀವು, ಅವನು ಎಂದೂ ಇನ್ನೊಬ್ಬರಿಗೆ ಅನ್ಯಾಯ ಮಾಡಲ್ಲ, ಇನ್ನೊಬ್ಬರಿಗೆ ಮೋಸ ಮಾಡಲ್ಲ. ಆದ್ರಿಂದ ಒಳ್ಳೆ ಶಿಕ್ಷಣ ಕೊಡೋದಿದೆಯಲ್ಲ, ಇದು ಒಂದು ವೃತ್ತಿನೇ ಇದು. ಆದ್ರಿಂದ ಓದೋದು, ಮಕ್ಕಳು ಓದೋದನ್ನ ಎಷ್ಟು ಓದ್ತೀವಿ ಅಂತಾರೆ, ಏನ್ ಡಿಗ್ರಿ ಮಾಡ್ತೀವಿ ಅಂತಾರೆ, ಅದನ್ನ ಅವ್ರಿಗೆ ಬಿಟ್ಬಿಡಿ, ಅವ್ರಿಗೆ ಬಿಡ್ಬೇಕು, ಅವ್ರಿಗೆ ಸಂತೋಷ ಆಗುತ್ತೆ. ಕೆಲವು ಸಾರಿ ಮಕ್ಳಿಗೆ ಕನ್ಫ್ಯೂಷನ್ ಕೂಡ ಆಗ್ಬೋದು. ಒಬ್ಬ ಯುವಕ ಒಂದು ಕೋರ್ಸ್ಗೆ ಹೋಗ್ಬೋದು, 1 ವರ್ಷ ಮಾಡ್ಬಿಟ್ಟು ಆಮೇಲೆ ಯಾಕಂದ್ರೆ ಸರಿ ಹೋಗ್ತಾ ಇಲ್ಲ, ಇನ್ನೊಂದು ಕೋರ್ಸ್ಗೆ ಹೋಗ್ತೀನಿ. ಆವಾಗ ಅವನಿಗೆ ಬುದ್ಧಿ ಹೇಳ್ಬೇಕೆ ಹೊರತು ಸಿಟ್ಟು ಮಾಡಬೇಡಿ. ಯಾಕಂದ್ರೆ ಅವನ್ ತಪ್ಪಲ್ಲ, ಅದು ಅವನ ಚಿತ್ತದಲ್ಲಿ ಆ ವೃತ್ತಿ ಇದೆ, ಆ ಚಂಚಲತೆ ಇದೆ, ಅದಕ್ಕೆ ಅವನು ಆತರ ಆಗ್ತಾ ಇದ್ದಾನೆ. ಅದಕ್ಕೆ ಅವನ ಪ್ರೀತಿಯಿಂದ ವಿಶ್ವಾಸಕ್ಕೆ ತಗೊಂಡು, ನೋಡಪ್ಪ 1 ವರ್ಷ ಓದ್ಯಲ್ಲ,
ನೀನೇನು ಹಾಳು ಮಾಡ್ಕೊಂಡಿಲ್ಲ, ಇದೇನ್ ಕೆಟ್ಟದ್ದಲ್ಲ, ಜ್ಞಾನ ಗಳಿಸಿದೀಯಾ, ಇದೊಂದು ವೃತ್ತಿ ನಿಂದು, ಪ್ರಮಾಣ ವೃತ್ತಿ ಅಂತ ಕರೀತಾರೆ ಇದಕ್ಕೆ. ಇನ್ನು ಮುಂದೆ ಏನು ಆಯ್ಕೆ ಮಾಡ್ಕೊಂತೀಯಲ್ಲ, ಮತ್ತೆ ಮತ್ತೆ ಚೇಂಜ್ ಮಾಡಬೇಡ, ಮತ್ತೆ ಮತ್ತೆ ಬದಲಾಯಿಸಬೇಡ. ಈಗ 10 ಸಾರಿ ಯೋಚನೆ ಮಾಡು, ಆಮೇಲೆ ಒಂದು ಆಯ್ಕೆ ಮಾಡ್ಕೋ. ಆಯ್ಕೆ ಮಾಡ್ಕೊಂಡ್ಮೇಲೆ ಎಷ್ಟು ಪರಿಶ್ರಮ ಹಾಕಿದ್ರು ಪರವಾಗಿಲ್ಲ, ಅದರಲ್ಲೇ ಮುಂದುವರಿ. ಒಂದು ಅವಕಾಶ ತಗೋ ಅಷ್ಟೇ. 3-4 ಅವಕಾಶ ತಗೊಂಡ್ರೆ ಸಮಯ ಕೇಳಲ್ಲ. ಎಲ್ಲ ಯುವಕರಿಗೂ ನಾನು ಹೇಳೋದೇನೆ, ಸಮಯ ಹೊರಟೋಗ್ಬಿಡುತ್ತೆ. ಆಮೇಲೆ ನಿಮಗೆ ಓದುವ ಮನಸ್ಸು ಕೂಡ ಹೊರಟೋಗ್ಬಿಡುತ್ತೆ. ಆದ್ರಿಂದ ಯಾವಾಗ್ಲೂ ಆಯ್ಕೆ ಮಾಡ್ಕೋಬೇಕಾದ್ರೆ ನಿಮ್ಮ ಅಂತರಂಗ ಏನ್ ಹೇಳ್ತಾ ಇದೆ, ಅಪ್ಪ ಅಮ್ಮ ಏನ್ ಹೇಳ್ತಿದಾರೆ ಅಲ್ಲ, ಸ್ನೇಹಿತರು ಏನ್ ಹೇಳ್ತಿದಾರೆ ಅಂತಲ್ಲ, ನಿನ್ನ ಅಂತರಂಗ ಏನ್ ಹೇಳ್ತಾ ಇದೆ ಅದನ್ನ ಚೆನ್ನಾಗಿ ಗಮನಿಸಿ. 2 ದಿವಸ ಬಿಟ್ಟು 3 ದಿವಸ ಬಿಟ್ಟು 10 ಸಾರಿ ಯೋಚನೆ ಮಾಡಿ ಒಂದು ಆಯ್ಕೆ ಮಾಡ್ಕೊಳ್ಬೇಕಾದ್ರೆ, ಕೋರ್ಸ್ ಆಯ್ಕೆ ಮಾಡ್ಕೋಬೇಕಾದ್ರೆ, ಅದು ಚಿತ್ತದ ಆಳದಿಂದ ಧ್ಯಾನ ಮಾಡ್ದಂಗ. ಅದು ನೀವ್ ಯಾವಾಗ ವಿಚಾರ ಮಾಡ್ತಿರಲ್ಲ, ವಿಚಾರ ಮಾಡುವಾಗ ತಪ್ಪುಗಳು ಕಡಿಮೆ ಆಗ್ತಾವ. ಅವಸರ ಮಾಡಿದ್ರೆ ತಪ್ಪುಗಳು ಜಾಸ್ತಿ ಆಗ್ತಾವ. ಆದ್ರೆ ಜ್ಞಾನವೃತ್ತಿ ಪ್ರತಿಯೊಬ್ಬರಿಗೂ ಇರುತ್ತೆ. ಪ್ರತಿಯೊಬ್ಬರು ಜ್ಞಾನವೃತ್ತಿಯನ್ನ ಅದನ್ನ ಈಡೇರಿಸಿಕೊಳ್ಳಬೇಕು. ಆ ಓದುವ ಹಂಬಲ ಅಥವಾ ಏನೋ ಒಂದು ಕೋರ್ಸ್ ಮಾಡ್ತಕ್ಕಂತ ಹಂಬಲ, ಅದು ಒಳ್ಳೇದದು. ಕೆಲವು ಮಕ್ಕಳು ವಿದೇಶಕ್ಕೆ ಹೋಗ್ತೀವಿ ಅಂತ ಆಸೆ ಪಡ್ತಾರೆ. ನಾನು ವಿದೇಶದಲ್ಲಿ ಇಂಥ ಕಾಲೇಜಲ್ಲಿ ಅಭ್ಯಾಸ ಮಾಡಬೇಕು, ಸಂತೋಷ. ಆದ್ರೆ ನಿನಗೆ ದುಡ್ಡು ನಾನ್ ಕೊಡಲ್ಲಪ್ಪ, ನಾನ್ ಸಾಲ ಮಾಡ್ಕೊಡಲ್ಲ. ತಾಯಿ ತಂದೆಗಳು ಹೇಳಿ, ನೀವು ಅವನಿಗೆ ಬೈಬೇಡಿ ಅಥವಾ ಅವನನ್ನ ತಿರಸ್ಕಾರ ಮಾಡಬೇಡಿ. ನೀವು ಹಂಗಂತ ಹೇಳಿ ಕೆಲವರು ಏನ್ ಮಾಡ್ತಾರೆ, ಬೈತಾನು ಇರ್ತಾರೆ, ಹಣನೂ ಕೊಟ್ಬಿಡ್ತಾರೆ. ನೀವು ಹಣ ಕೊಟ್ಟಾಗ ಅವನಿಗೆ ಶ್ರಮ ಪಡೋದು ಹೊರಟೋಗುತ್ತೆ. ಅವನು ಕೆಟ್ಟ ದಾರಿ ಹಿಡಿಬಹುದು. ಅವನಿಗೆ ನೀನು ವಿದೇಶಕ್ಕೆ ಹೋಗಪ್ಪ ಬೇಡ ಅಂತ ಹೇಳಲ್ಲ, ನೀ ಗಳಿಸು, ನೀನ್ ದುಡಿ, ಆಮೇಲೆ ನೀನೇ ಸಾಲ ತಗೋ. ಎಜುಕೇಶನ್ ಲೋನ್ ಕೊಡ್ತಾರೆ ಇವಾಗ, ನೀ ಸಾಲ ತಗೊಂಡು ಹೋಗು. ಹಂಗೂ ಹೋಗದವ್ರು ತುಂಬಾ ಜನ ಯಶಸ್ವಿಯಾಗಿದ್ದಾರೆ. ಯಾಕಂದ್ರೆ ಅವ್ರ ಚಿತ್ತದ ಆಳದಲ್ಲಿತ್ತು, ಅವರ ಕರ್ಮ ಅಲ್ಲಿಗೆ ಎಳಿತಾ ಇತ್ತು ಅವ್ರನ್ನ. ಆವಾಗ ಅವರೆಲ್ಲ ಯಶಸ್ವಿ ಆಗ್ತಾರೆ. ನೀವು ಹಣ ಸುಲಭವಾಗಿ ಕೊಟ್ಬಿಟ್ರಿ ಅಂದ್ರೆ ಅವರು ಮೋಜು ಮಸ್ತಿ ಮಾಡಿ ನಾಳೆ ದಿವಸ ನಿಮಗೂ ತೊಂದರೆ ಮಾಡ್ತಾರೆ, ಜೊತೆಗೆ ಅವರು ತೊಂದರೆ ಮಾಡ್ಕೊಳ್ತಾರೆ. ಹಣ ಯಾವ್ದು ಸುಲಭವಾಗಿ ಸಿಗಬಾರದು. ಯುವಕರಿಗೆ ಹಣದ ಮೌಲ್ಯ ಗೊತ್ತಾಗ್ಬೇಕು. ಆಮೇಲೆ ಸಣ್ಣ ಮಕ್ಳಿಗೂ ಕೂಡ ಅವ್ರನ್ನ ಜವಾಬ್ದಾರಿವಂತರನ್ನಾಗಿ ಬೆಳೆಸಬೇಕಂದ್ರೆ ಪಾಕೆಟ್ ಮನಿ ಕೊಡಕ್ ಹೋಗ್ಬೇಡಿ. ಪಾಕೆಟ್ ಮನಿ ಕೊಟ್ಟೆ ಎಷ್ಟೋ ಜನ ಮಕ್ಳು ಕೆಡ್ತಾ ಇರೋದು ಈಗ. ಯಾಕೆ ಮೊಬೈಲ್ ತಗೊಳ್ತಾರ ಮೊದಲು ಉಳಿಸಿ ಮತ್ತ ಅಮ್ಮನ್ ಕಾಡಿ ಬೇಡಿ ಮೊಬೈಲ್ ತಗೊಳ್ತಾರೆ. ಮೊಬೈಲ್ ತಗೊಂಡ್ರು ಅಂದ್ರೆ ಎಲ್ಲಾ ಅನರ್ಥಗಳು ಶುರುವಾಗ್ತವೆ. ಅದಕ್ಕೆ ಈ ಮೊಬೈಲ್ ವಿಷಯದಲ್ಲಿ ಬಹಳ ದ್ವಂದ್ವ ಸ್ಥಿತಿಯಲ್ಲಿ ಇದೆ ಜಗತ್ತು. ಒಂದ್ ಕಡೆ ಮೊಬೈಲ್ ಬ್ಯಾನ್ ಮಾಡ್ಬೇಕು ಅಂತ ಇದ್ದಾರೆ, ಅಂದ್ರೆ ಸೋಷಿಯಲ್ ಮೀಡಿಯಾ ಬ್ಯಾನ್ ಮಾಡ್ಬೇಕು ಅಂತಿದ್ದಾರೆ. ಆದ್ರೆ ಎಜುಕೇಶನ್ ಮೊಬೈಲ್ ಮೂಲಕನೇ ಕೊಡ್ತಾ ಇದ್ದಾರೆ. ಮೊಬೈಲ್ ಮೂಲಕ ನೋಡಿದಾಗ ಅವನಿಗೆ ಅನೇಕ ತೊಂದರೆಗಳು ಉಂಟಾಗ್ತಾ ಇದೆ. ಕಣ್ಣಿನ ತೊಂದರೆ ಆಗ್ತಾ ಇದೆ, ಬೇರೆ ಬೇರೆ ತೊಂದರೆ ಆಗ್ತಾ ಇದೆ. ಅದಕ್ಕೆ ತೊಂದರೆ ಮಾಡಿ ನೀವು ಶಿಕ್ಷಣ ಕೊಡೋದ್ರಲ್ಲಿ ಅರ್ಥ ಇಲ್ಲ. ಅದಕ್ಕೆ ಪುಸ್ತಕದ ರೂಪದಲ್ಲೇ ಕೊಡ್ಬೇಕು ಅವರಿಗೆ. ಪುಸ್ತಕ ಓದಬೇಕು. ಪುಸ್ತಕ ಓದುವಾಗ ಆಗುವ ಆನಂದಕ್ಕೂ ಮೊಬೈಲ್ ನಲ್ಲಿ ಓದುವ ಆಗುವ ಆನಂದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಕಣ್ಣಿದ್ದವರು ಹೇಳ್ತಾರೆ, ನನಗಂತೂ ಅನುಭವ ಇಲ್ಲ, ನಾನು ಕೇಳಿಸ್ಕೊಳ್ತೀನಿ. ಆದ್ರೆ ಕೇಳಿಸ್ಕೊಳ್ಳೋದ್ರು ಕೂಡ ನಾನು ಹೇಳೋದು, ನನಗೆ ಕೇಳಿಸ್ಕೊಂಡಾಗ ಆಗುವ ಆನಂದಕ್ಕೂ ಸ್ವತಃ ಬ್ರೈಲ್ ಲಿಪಿ ಓದ್ತೀನಲ್ಲ ನಾನು, ಆವಾಗ ಆಗುವ ಆನಂದಕ್ಕೂ ವ್ಯತ್ಯಾಸ ಇದೆ. ಬ್ರೈಲ್ ಲಿಪಿ ಓದುವಾಗ ತುಂಬಾ ಸಂತೋಷ ಆಗತ್ತೆ, ಜೊತೆಗೆ ಆರೋಗ್ಯಕ್ಕೆ ತೊಂದರೆ ಕಡಿಮೆ, ಅದರಲ್ಲಿ ತೊಂದರೆ ಆಗೋದಿಲ್ಲ. ಮೆದುಳು ಕಾನ್ಸಂಟ್ರೇಷನ್ ಬರ್ತದೆ. ಆದ್ರೆ ನೀವು ಮೊಬೈಲ್ ನೋಡುವಾಗ ನಿಮ್ದು ಕಾನ್ಸಂಟ್ರೇಷನ್ ಕಡಿಮೆ ಆಗ್ತದೆ ಮತ್ತು ಹೊರಮುಖ ಆಗತ್ತದು, ಒಳಮುಖ ಆಗೋದಿಲ್ಲ. ಮತ್ತೆ ಆ ಕಿರಣಗಳೇನಿದಾವಲ್ಲ, ಆ ರೇಡಿಯೇಷನ್ ಆಗ್ತಾ ಇದೆ, ತುಂಬಾ ಮೆದುಳ ಮೇಲೆ ಕೆಟ್ಟ ಪರಿಣಾಮ ಆಗ್ತಾ ಇದೆ. ನಿದ್ದೆ ಬರದೇ ಇರತಕ್ಕಂಥದ್ದು, ಈ ತರ ತೊಂದರೆಗಳಾಗ್ತಾ ಇದೆ. ಆದ್ರಿಂದ ಜ್ಞಾನಾರ್ಜನೆಗೆ ನಮ್ಮ ಸಾಂಪ್ರದಾಯಿಕ ವಿಧಾನವೇ ಒಳ್ಳೇದು. ಪುಸ್ತಕ ಓದೋದೇ ಬಹಳ ಒಳ್ಳೆ ಪದ್ಧತಿ. ಇದು ಪ್ರಮಾಣ ವೃತ್ತಿ. ಒಟ್ಟಾರೆ ಪ್ರತಿಯೊಬ್ರು ಜ್ಞಾನ ಚೆನ್ನಾಗಿ ಸಂಪಾದನೆ ಮಾಡಿ, ಜ್ಞಾನ ಸಂಪಾದನೆ ಮಾಡೋದ್ರ ಜೊತೆಗೆ ಆ ಜ್ಞಾನವನ್ನ ಅನುಭವಕ್ಕೆ ತಂದ್ಕೊಳ್ಳಿ. ಆ ಜ್ಞಾನಾರ್ಜನೆ ಮಾಡೋದ್ರಿಗೆ ಏನ್ ತೊಡಕುಗಳಿದಾವೆ ಅದನ್ನ ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಕೇಳಿದ್ರಲ್ಲ ಕೇಳುಗರೆ, ಇಷ್ಟೊತ್ತು 5 ವೃತ್ತಿಗಳಲ್ಲಿ ಪ್ರಮಾಣ ವೃತ್ತಿ ಅನ್ನೋದು ಒಂದು. ಆ ಪ್ರಮಾಣ ವೃತ್ತಿ ಅಂತಂದ್ರೆ ಜ್ಞಾನಾರ್ಜನೆ. ಜ್ಞಾನ ವೃತ್ತಿ ಪ್ರತಿಯೊಬ್ಬರಲ್ಲೂ ಇರುತ್ತೆ, ಅದನ್ನ ನಾವು ಸರಿಯಾದ ಮಾರ್ಗದಲ್ಲಿ ಈಡೇರಿಸಿಕೊಳ್ಬೇಕು. ಜೊತೆಗೆ ವಿದ್ಯಾಭ್ಯಾಸಕ್ಕೆ ಪುಸ್ತಕವನ್ನೇ ಹೆಚ್ಚಾಗಿ ಬಳಸಿ ಅನ್ನೋದನ್ನ ಸ್ವಾಮೀಜಿಯವರು ಇವತ್ತು ತಿಳಿಸಿದ್ರು. ಮತ್ತಷ್ಟು ವಿಷಯಗಳೊಂದಿಗೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ. ನಮಸ್ಕಾರ ಸ್ವಾಮೀಜಿ. ನಮಸ್ಕಾರ ಮೇಡಮ್. ಇದುವರೆಗೆ ನಿಸರ್ಗ ಜ್ಞಾನಾಮೃತ, ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಪಥದರ್ಶನ, ವಿಶೇಷ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಭಾಗವಹಿಸಿದ ತಜ್ಞರು ಶ್ರೀ ಬಸವಾನಂದ ಸ್ವಾಮಿಗಳು, ಶ್ರೀ ಗುರು ಬಸವ ಮಹಾಮನೆ, ಮನಗುಂಡಿ, ಧಾರವಾಡ.